ನಮಸ್ಕಾರ ಕೇಳುಗರೆ. ಕಥೆಗಳು ನಿಮ್ಗಿಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ. ಭಾವಪುಟ ಮತ್ತು ಮನಸ್ಸೇ ನಿನ್ನದು ಮರೆಯೋ ಮಾತಿಲ್ಲಿದೆ ಎರಡಕ್ಕೂ ನಿಮ್ಮ ಪ್ರೋತ್ಸಾಹ ಚೆನ್ನಾಗಿದೆ. ಲೈಕ್ ಮಾಡ್ತಿದ್ದೀರಿ, ಕಾಮೆಂಟ್ ಮಾಡ್ತಿದ್ದೀರಿ. ಬಟ್ ಏನಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ತುಂಬ ಜನ ಕತೆ ಕೇಳ್ತಿದ್ದೀರಿ, ಗೊತ್ತಾಗ್ತಿದೆ. ಬಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಕತೆಗಳನ್ನು ಹಾಕೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ನಾನು ಇದನ್ನು ಕೊನೆಯಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೆ. ಎಷ್ಟು ಜನ ಕೊನೆವರೆಗೂ ಕೇಳ್ತಿರೋ ನನಗೆ ಗೊತ್ತಿಲ್ಲ. ಯಾಕಂದರೆ ಇದನ್ನ ಆಲ್ರೆಡಿ ನಾನು ಹೇಳಿದ್ದೀನಿ. ಪ್ರತಿಲಿಪಿಯಲ್ಲಿ ನಾನು ಯಾವ ಥರ ಎಪಿಸೋಡ್ ಬರಿತಾ ಹೋಗಿದ್ದೀನೋ ಅದೇ ಥರ ನಾನು ನಿಮ್ಮ ಮುಂದೆ ಒಂದೊಂದು ಎಪಿಸೋಡ್ ಆಗಿ ಹಾಕ್ತಾ ಇದ್ದೀನಿ. ಡೈಲಿ ಎರಡೆರಡು ಹಾಕೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ಲಾಂಗ್ ಎಪಿಸೋಡು ಅಂತ ಕೇಳ್ತಿದ್ದೀರಿ. ಲಾಂಗ್ ಎಪಿಸೋಡ್ ನಾನು ಎಷ್ಟು ಬರೆದಿದ್ದೀನೋ ಅಷ್ಟು ಮಾತ್ರ ಹಾಕ್ತಾ ಇದ್ದೀನಿ. ಈಗ ಮನಸ್ಸೇ ನಿನ್ನದು ಕೆಲವೊಂದು 17 ನಿಮಿಷ ಇದೆ, ಕೆಲವೊಂದು 14 ನಿಮಿಷ ಇದೆ. ಅವೆಲ್ಲ ನಾನು ಸ್ಟಾರ್ಟಿಂಗಲ್ಲಿ ಬರೆದಿರೋದು ಸ್ವಲ್ಪ ಲಾಂಗ್ ಎಪಿಸೋಡ್ ಬರೆದಿದ್ದೆ. ಬಟ್ ಈಗ ಮಾತ್ರ ನಾನು ಬರೀತಿರೋದು ಒಂದು ಎಪಿಸೋಡಲ್ಲಿ 1000 ವರ್ಡ್ಸ್ ಮಾತ್ರ. ಆ 1000 ವರ್ಡ್ಸು ಅಬ್ಬಬ್ಬ ಅಂದರೆ 10 ಮಿನಿಟ್ಸ್ ಆಗ್ಬೋದು ಓದೋದಕ್ಕೆ. ಸೊ ನಾನು ಎಷ್ಟು ಬರ್ತಿದ್ದೀನೋ ಅಷ್ಟೇ ಆಗ್ತಾ ಇದ್ದೀನಿ. ನಾನು ಪ್ರತಿಯೊಂದು ಸ್ಲೈಡ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕತೆ ಪೂರ್ತಿ ಇನ್ಶಾರ್ಟಲ್ಲಿ ಎಡಿಟ್ ಮಾಡಿ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಟು ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಇಷ್ಟೆಲ್ಲ ಒಂದು ದಿನದಲ್ಲಿ ಒಂದು ಎಪಿಸೋಡ್ ಮಾತ್ರ ನನ್ನ ಕೈಲಿ ಆಗ್ತಾ ಇರೋದು ಮಾಡೋದಕ್ಕೆ. ಅದಕ್ಕೋಸ್ಕರ ಡೈಲಿ ಹಾಕೋಕ್ಕೆ ಕಷ್ಟ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ತೀರಿ ಅಂತ ಅಂದ್ಕೊಳ್ತಿದ್ದೀನಿ. ಬಟ್ ಒಂದು ಪ್ರಾಮಿಸ್ ಏನಂದರೆ, ನನ್ನಿಂದ ನಿಮಗೆ ಡಿಸಪಾಯಿಂಟ್ ಆಗೋದಿಲ್ಲ. ನನ್ನ ಕತೆಗಳು 20 ಲಕ್ಷ ಓದುಗರನ್ನು ಪ್ರತಿಲಿಪಿಯಲ್ಲಿ ಪಡ್ಕೊಂಡಿದೆ. ಮನಸ್ಸೇ ನಿನ್ನದು ಭಾವಪುಟ ಈಗ ಬರಿತಾ ಇರೋದ್ರಿಂದ ನಿಯರ್ಲಿ 2 ಲ್ಯಾಕ್ಸ್ವರೆಗೂ ಓದುಗರು ಸಿಕ್ಕಿದ್ದಾರೆ. ಈ ಹೊಸ ಕತೆ ಒಲವ ಶರದಿ ಅಂತ ಬರಿತಾ ಇದ್ದೀನಿ. ಅದು 2 ಎಪಿಸೋಡ್ ನಾನು ಆಗಲೇ ಪ್ರತಿಲಿಪಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಪ್ರತಿಲಿಪಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನನ್ನ ಕತೆಗಳನ್ನು ನೀವಲ್ಲಿ ಓದ್ಬೋದು. ನಿಮ್ಗೆ ಬೇಕಾದರೆ ಅದ್ರ ಲಿಂಕ್ ಕೂಡ ನಾನು ಕಳಿಸ್ತೀನಿ. ನನ್ನ ಕಡೆಯಿಂದ ಅಂತೂ ನಿಮ್ಗೆ ಯಾವ ಡಿಸಪಾಯಿಂಟ್ ಆಗಲ್ಲ. ನೀವು ನನ್ನ ಡಿಸಪಾಯಿಂಟ್ ಮಾಡಬೇಡಿ ಪ್ಲೀಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆನ ಶುರು ಮಾಡೋಣವಾ? ಭಾವಪುಟದ 19ನೇ ಸಂಚಿಕೆ. ಡ್ಯಾಡ್, ಅಪೂರ್ವ ತುಂಬ ಇಷ್ಟ ಆಗಿದ್ದಾಳೆ. ಅವಳು ನನ್ನವಳೆ ಅಂತ ಸ್ಟ್ರಾಂಗಾಗಿ ಅನಿಸ್ಬಿಟ್ಟಿದೆ. ನಾನಿಲ್ಲಿ ಅವಳ ಮೇಲೆ ಬೆಟ್ಟದಷ್ಟು ಭಾವನೆಗಳನ್ನು ಹೊತ್ತು ಇಟ್ಕೊಂಡಿರುವಾಗ ಅವಳಿಗೆ ಇನ್ಮೇಲೆ ಪ್ರತಿ ರಾತ್ರಿಯೂ ನಿದ್ದೆ ಬರಬಾರ್ದು. ಅಂಥದ್ರಲ್ಲಿ ಅದು ಹೇಗೆ ಇನ್ನೊಬ್ರು ಅವಳ ಜೀವನದಲ್ಲಿ ಬರಲು ಸಾಧ್ಯ ಎಂದವನ ಪ್ರೀತಿಯ ತೀವ್ರತೆ ಇಬ್ಬರಿಗೂ ಅರ್ಥವಾಗಿತ್ತು. ಶಂಕರ್ ಹಾಗೂ ಅನಂತರು ಇಬ್ಬರು ಮುಖಾಮುಖ ನೋಡಿಕೊಂಡರು. ಅವನು ಇಷ್ಟು ಗಾಢವಾಗಿ ಆ ಹುಡುಗಿಯನ್ನು ಪ್ರೀತಿಸುತ್ತಿರುವುದೇ ನಿಜವಾದರೆ ಅವಳನ್ನು ಒಮ್ಮೆ ನೋಡಿ ಅವಳ ಮನೆಯವರೊಂದಿಗೆ ಮಾತನಾಡಿ ಬಿಡೋಣ. ಇದು ಮುಂದುವರೆದ್ರೆ ರಿಷಿನ ಕಂಟ್ರೋಲ್ ಮಾಡೋದು ಕಷ್ಟ ಎಂದು ಸನ್ನೆಯಲ್ಲೇ ಮಾತನಾಡಿಕೊಂಡರು. ಹೇಳಿ ಡ್ಯಾಡ್, ನಾನು ಹೇಳಿದ್ದು ಸರಿ ತಾನೆ? ರಿಷಿ, ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ಯಾ? ನೀನೊಬ್ಬ ಬಿಸ್ನೆಸ್ ಮ್ಯಾನ್. ನಿನ್ನ ಆಲೋಚನೆಗಳು ಆದಷ್ಟು ಪ್ರಾಕ್ಟಿಕಲ್ ಆಗಿರ್ಬೇಕು, ನೆನ್ಪಿರ್ಲಿ. ಯಾ ಡ್ಯಾಡ್, ಐ ನೋ ದಟ್. ಬಟ್ ಫ್ಯಾಮಿಲಿ ಅಂತ ಬಂದ್ರೆ ನಾನು ತುಂಬಾ ಎಮೋಷನಲ್ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ಅಪೂರ್ವ ಮತ್ತೆ ನನ್ನ ಮತ್ತೆ ಒಂದು ಗೋಡೆ ಮಾತ್ರ ಅಡ್ಡವಿರೋದು. ಅದನ್ನ ಬ್ರೇಕ್ ಮಾಡೋದು ನನಗೆ ತುಂಬಾ ದೊಡ್ಡ ಕೆಲಸವಲ್ಲ. ಆದ್ರೆ ಮೊಟ್ಟೆ ಒಳಗಿಂದಲೇ ಒಡೆದ್ರೆ ಅಲ್ಲೊಂದು ಜೀವ ಹುಟ್ಟೋದು, ಹೊರಗಿನಿಂದ ಹೊಡೆದ್ರೆ ಅದು ಜೀವಹಾನಿ ಎಂದ. ತಲೆ ಚಚ್ಚಿಕೊಂಡರು ಅನಂತರು. ಲೋ, ನಿಂಗೆ ಆ ಮೈಸೂರಿಗೆ ಹೋಗಿ ಬಂದಾಗಿಂದ ದೆವ್ವ ಮೆಟ್ಕೊಂಡ್ಬಿಟ್ಟಿದೆ. ಅದಕ್ಕೆ ಒಂಥರ ಆಡ್ತಿದ್ಯಾ? ನಿಜ ಅಪ್ಪ, ನಂಗೂ ಹಾಗೆ ಅನಿಸ್ತಿದೆ. ಪ್ರೀತಿ ದೆವ್ವ ಎಂದರು ಶಂಕರ್. ನೀನು ಆ ಸೂರ್ಯ ಮತ್ತೆ ಆ ನಿಮ್ಮತ್ತಿಗೆಯನ್ನ ನೋಡಿ ಅರ್ಜೆಂಟ್ ಆಗಿ ಲವ್ ಮಾಡ್ಬೇಕು ಅನಿಸ್ತಿದೆ ಅಂತ ಹೇಳಿದ್ಯಲ್ಲ, ಅದಕ್ಕೆ ನಿಂಗೆ ಈ ಹುಡುಗಿ ನೋಡಿ ಹಾಗೆಲ್ಲ ಆಗ್ತಿದೆ ಅಷ್ಟೇ. ಇದು ಅಟ್ರಾಕ್ಷನ್ ಅಷ್ಟೇ ಕಣೋ. ಹನುಮಂತು, ನಂಗೆ ಅಟ್ರಾಕ್ಷನ್ ಆಗೋ ವಯಸ್ಸಾಯ್ತು. ನಾನು ಕಾಲೇಜ್ ಹುಡುಗ ಅಲ್ಲ, ಒಂದು ಕಾಲೇಜ್ನ ವೈಸ್ ಚೇರ್ಮನ್, ನೆನ್ಪಿರ್ಲಿ. ಅಬ್ಬಾ, ಅದು ಇನ್ನೂ ನೆನ್ಪಿದೆಯಲ್ಲ ನಿಂಗೆ. ಆ ಹುಡುಗಿ ಜೊತೆ ನಾನು ಮಾತಾಡ್ಲಾ? ತಡೆಯದೆ ಕೇಳೇ ಬಿಟ್ಟರು. ಏನಂತ ಮಾತಾಡ್ತಿ? ನೋಡಮ್ಮ ಹುಡುಗಿ, ನನ್ನ ಮೊಮ್ಮಗ ತುಂಬಾ ಅರ್ಜೆಂಟಲ್ಲಿದ್ದಾನೆ. ನಿಮ್ಮಿಬ್ರು ಮನೆ ಮಧ್ಯೆ ಇರೋ ಗೋಡೆಯನ್ನ ಯಾವಾಗ್ಲಾದ್ರೂ ಒಡೆದು ನಿನ್ ಮನೆಗೆ ನುಗ್ಬಹುದು. ಆಗಾಗೋದು ನಿನ್ನ ಜೀವಹಾನಿ ಅಲ್ಲ, ಮಾನಹಾನಿ. ಅದಕ್ಕೆ ಅವನನ್ನ ಮದ್ವೆ ಆಗ್ಬಿಡು ಅಂತ ಎಂದು ಅವನ ಕಿವಿಯಲ್ಲಿ ಪಿಸುಗುಟ್ಟಿದರು. ಶಂಕರ್ ಪಕ್ಕದಲ್ಲೇ ಇದ್ದರಲ್ಲ, ಅವನ ತಾತನನ್ನ ಕೆಕ್ಕರಿಸಿ ನೋಡುತ್ತಾ, ಡ್ಯಾಡ್, ನಿಮ್ಮಪ್ಪನ್ ಮೊದ್ಲು ಇಲ್ಲಿಂದ ಕರ್ಕೊಂಡು ಹೋಗು. ನನ್ಗಿಂತಲೂ ಇವನೇ ಅರ್ಜೆಂಟಲ್ಲಿ ಇದ್ದಾನೆ ಅನಿಸ್ತಿದೆ ಎಂದ. ಅಪ್ಪ, ಏನಪ್ಪ ನೀನು? ಒಂದೊಂದ್ ಸಾರಿ ರಿಷಿಗಿಂತಲೂ ಚಿಕ್ಕವನಾಗ್ಬಿಡ್ತೀಯ ನೋಡು. ನಡಿ, ಕಂಪ್ನಿ ಕಡೆ ಹೋಗೋಣ, ಅವನು ಊಟ ಮಾಡ್ಕೊಳ್ಳಿ. ಹಾ ಡ್ಯಾಡ್, ಅಮ್ಮಂಗೆ ಅಜ್ಜಿಗೆ ಹೇಳ್ಬಿಡಿ ನಂಗೆ ಊಟ ಕಳಿಸೋದು ಬೇಡ, ನಾನೇ ಅಡ್ಗೆ ಮಾಡ್ಕೊಳ್ತೀನಿ ಅಂತ.
ಲೋ, ಅವ್ರ ಅದೇ ಕಂಡೀಷನ್ ಮೇಲೆ ತಾನೇ ನಿನ್ನನ್ನು ಇಲ್ಲಿ ಇರೋಕ್ ಬಿಟ್ಟಿದ್ದು. ನೋಡಿ, ಅವ್ರೇನಾದ್ರೂ ತಕರಾರು ತೆಗೆದ್ರೆ ನಾನ್ ಸುಮ್ಮನೆ ಇರಲ್ಲ. ನಿಮ್ ಹೆಂಡ್ತೀರನ್ನ ಹೆಂಗೋ ಒಪ್ಸಿ, ಇಲ್ದಿದ್ರೆ ಹೇಳಿ, ಈಗಲೇ ನಿಮ್ ಜೊತೆ ಕಂಪ್ನಿಗೆ ಬಂದ್ಬಿಡ್ತೀನಿ. ಈ ಕಾಲೇಜು ಬೇಡ, ಏನು ಬೇಡ, ನಾನು ನನ್ನ ಕಂಪ್ನಿ ನೋಡ್ಕೊಂಡಿರ್ತೀನಿ ಆರಾಮಾಗಿ ಎಂದ. ಅಯ್ಯೋ, ಅಷ್ಟೇ ತಾನೇ, ಅವ್ರನ್ನ ಒಪ್ಸೋದೇನ್ ಮಹಾ ಕೆಲ್ಸ. ನೀನ್ ಅದ್ರ ಬಗ್ಗೆ ಚಿಂತೆ ಬಿಡು. ಆದ್ರೆ 2 ದಿನಕ್ಕೊಮ್ಮೆ ಬಂದ್ ಹೋಗು. ಇತ್ತೀಚೆಗೆ ದೊಡ್ಡ ಬ್ಲ್ಯಾಕ್ ಮೇಲರ್ ಆಗಿದ್ಯಾ ನೀನು ಎಂದರು ಶಂಕರ್. ಹಾ ಡ್ಯಾಡ್, ಎಲ್ಲ ನಿಮ್ಮಪ್ಪನ ಕೃಪೆ ಎಂದ. ರಿಷಿ, ಸೀರಿಯಸ್ ಆಗಿ ಕೇಳ್ತಿದ್ದೀನಿ, ಆ ಹುಡುಗಿ ಜೊತೆ ಮಾತಾಡೋದಾ? ಡ್ಯಾಡ್, ಯಾಕಿಷ್ಟ ಅವಸರ? ನಾನು ಎಲ್ಲ ನೋಡ್ಕೊಳ್ತೀನಿ. ದಯವಿಟ್ಟು ನೀವಿಬ್ರು ಈ ಕಾಲೇಜ್ ವಿಷಯದಲ್ಲಿ ಹಾಗೆ ನನ್ನ ಹುಡುಗಿ ವಿಷಯದಲ್ಲಿ ತಲೆ ಹಾಕೋದಿಕ್ ಹೋಗ್ಬೇಡಿ. ಆಯ್ತು ಬಿಡು, ನಿಮ್ಮ ಅಜ್ಜಿ ಊಟ ಕಳಿಸಿದ್ದಾರೆ, ಈಗ ಬಂದು ಊಟ ಮಾಡು. ಇವತ್ ರಾತ್ರಿಯಿಂದ ನೀನೇನಾದ್ರೂ ಮಾಡ್ಕೊಂಡು ತಿನ್ನು ಎನ್ನುತ್ತಾ ತಾವು ತಂದಿದ್ದ ಊಟವನ್ನ ತಮ್ಮ ಕೈಯಾರೆ ಮಾಡಿಸಿದರು ಅನಂತರು. ಅವನು ತಿನ್ನುವುದನ್ನೇ ನೋಡುತ್ತಾ ನಿಂತಿದ್ದ ಶಂಕರ್, ಇದೇ ಇನ್ನು ಮಗು, ಇದಕ್ಕೊಂದು ಹುಡುಗಿನ ಜೊತೆ ಮಾಡ್ಬೇಕಂತೆ. ಇವನನ್ ರಂಸಿ ತಿನ್ನಿಸೋಕೆ ನಮ್ಮ ಅಪ್ಪ ಬೇಕು. ಇವನ ಆ ಹುಡ್ಗಿನ ಅದ್ ಹೇಗ್ ನೋಡ್ಕೊಳ್ತಾನೋ, ಅಥವಾ ಹನುಮಂತು ನೀನೇ ಅವಳಿಗೂ ಊಟ ಮಾಡಿಸು ಅಂತಾನೋ. ಅಪ್ಪ ಭಗವಂತ, ಈ ನನ್ ಮಗನ್ ಕೈಯಿಂದ ನನ್ನ ಅಪ್ಪನನ್ನ ನೀನೇ ಕಾಪಾಡು ತಂದೆ ಎಂದು ಕುಳಿತಲ್ಲಿಯೇ ಕೈ ಮುಗಿದರು. ದೃಷ್ಟಿ ಆಗುತ್ತೆ ಡ್ಯಾಡ್ ಎಂದ ರಿಷಿ. ಇದಕ್ಕೇನು ಕಮ್ಮಿ ಇಲ್ಲ. ಅಪ್ಪ, ನಾನು ಒಂದ್ ರೌಂಡ್ ಕಾಲೇಜ್ ಸುತ್ತಿ ಬರ್ತೀನಿ, ನೀನ್ ಅವನಿಗೆ ತಿನ್ನಿಸಿ ಅವನ ಮೂತಿ ಒರೆಸಿ ಬಾ, ಎಳೆ ಕೂಸು ಅದಿನ್ನು ಎನ್ನುತ್ತಾ ಹೊರಹೋದರು. ಅಪೂರ್ವಳ ಮನೆಯ ಬೆಲ್ ರಿಂಗಣಿಸಿತು. ಇಷ್ಟೊತ್ನಲ್ಲಿ ಯಾರು ಎಂದುಕೊಳ್ಳುತ್ತಾ ಬಾಗಿಲು ತೆಗೆದಳು. ಅಪಾರ್ಟ್ಮೆಂಟ್ ಓನರ್ ಸುಬ್ರಹ್ಮಣ್ಯಂ ಇಬ್ಬರ ಜೊತೆ ನಿಂತಿದ್ದ. ಬನ್ನಿ ಅಂಕಲ್ ಎನ್ನುತ್ತಾ ಒಳಗೆ ಕರೆದಳು. ಅಪೂರ್ವ, ನೀನ್ ಇನ್ನೊಂದ್ ವಾರದಲ್ಲಿ ಮನೆ ಖಾಲಿ ಮಾಡ್ತಿದೀಯ ಅಲ್ವಾ? ನೋಡು, ಆಗ್ಲೇ ಬಾಡ್ಗೆ ಕೇಳ್ಕೊಂಡು ಇವ್ರು ಬಂದಿದ್ದಾರೆ ಎನ್ನುತ್ತಾ ಪಕ್ಕದಲ್ಲಿ ನಿಂತಿದ್ದ ಗಂಡ ಹೆಂಡತಿಯರನ್ನ ತೋರಿಸಿದ. ಹೈದರಾಬಾದ್ನಿಂದ ಬಂದಿದ್ದಾರೆ, ತೆಲುಗು ಇವ್ರ ಭಾಷೆ. ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆಯಂತೆ. ಒಂದ್ಸಾರಿ ಮನೆ ನೋಡ್ತೀನಿ ಅಂದ್ರು, ಅದಕ್ಕೆ ಕರ್ಕೊಂಡ್ ಬಂದೆ ಎಂದರು. ಓಹ್, ಅದಕ್ಕೇನಂತೆ, ಬನ್ನಿ ಎನ್ನುತ್ತಾ ಒಳಗೆ ಕರೆದು ಮನೆ ತೋರಿಸಿದಳು. ಅವರಿಗೆ ಮನೆ ಇಷ್ಟವಾಗಿದೆ ಎನ್ನುವುದು ಅವರ ಮುಖಭಾವದಲ್ಲಿಯೇ ತಿಳಿಯುತ್ತಿತ್ತು. ಅಪೂರ್ವಳ ಮುಂದೆಯೇ ಒಪ್ಪಿಗೆ ಸೂಚಿಸಿ ಅಡ್ವಾನ್ಸ್ ಕೊಟ್ಟು ಮುಂದಿನ ವಾರವೇ ಇಲ್ಲಿಗೆ ಬರ್ತೀವಿ ಎನ್ನುತ್ತಾ ಹೊರಟು ನಿಂತರು. ನೋಡಮ್ಮ ಅಪೂರ್ವ, ನೀನು ಹೋಗೋದಕ್ ಮುಂಚೆ ಈ ಮನೆ ಬುಕ್ ಆಗೋಯ್ತು. ಮುಂದಿನ ವಾರ ಎಲ್ಲ ಖಾಲಿ ಮಾಡಿಬಿಡು. ಹೇಗಿದೆ ಮದ್ವೆ ತಯಾರಿ? ನಡೀತಾ ಇದೆ ಅಂಕಲ್ ಎಂದು ಕೇವಲವಾಗಿ ನಕ್ಕು ಅವರನ್ನ ಬೀಳ್ಕೊಟ್ಟಳು. ಇಷ್ಟು ವರ್ಷ ತನ್ನದಾಗಿದ್ದ ಮನೆ ಇನ್ ಮುಂದೆ ಬೇರೆಯವರದ್ದು ಎನ್ನುವ ಭಾವ ಅವಳಲ್ಲಿ ಒಂದು ತರಹನಾದ ಹಿಂಸೆ ಹುಟ್ಟಿಸಿತು. ಅದೇಕೋ ಮನೆಯನ್ನ ಒಂದು ಸುತ್ತಿ ಕಳೆದ ಖುಷಿ ಕ್ಷಣಗಳನ್ನ ನೆನೆದು ಕಣ್ಣು ತುಂಬಿಕೊಂಡಳು ಭಾವುಕ ಹುಡುಗಿ. ಸಂಜೆ ಪಲ್ಲವಿ ಮತ್ತು ಭಾಸ್ಕರ್ ಆಫೀಸಿನಿಂದ ಬರುತ್ತಿದ್ದಂತೆ ಅಪೂರ್ವಳ ಮನೆಗೆ ಬಂದರು. ಭಾಸ್ಕರ್, ಪಲ್ಲವಿ, ಅಪೂರ್ವ ಮೂವರು ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಭಾಸ್ಕರ್ ಅಪೂರ್ವಳಿಗೂ ಗೆಳೆಯನೆ. ಓ, ಏನಿವತ್ತು ಇಬ್ರು ಸವಾರಿ ಒಟ್ಟಿಗೆ ಈ ಕಡೆ ತಿರುಗಿದೆ ಎನ್ನುತ್ತಾ ಅಪೂರ್ವ ಬಾಗಿಲು ತೆಗೆದಳು. ಮದ್ವೆ ಹೆಣ್ಣು ತುಂಬಾ ಬ್ಯುಸಿ, ಅದಕ್ಕೆ ನಾವೇ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮದುಮಗಳು ಸ್ವಲ್ಪ ಫ್ರೀ ಇದ್ರೆ ಕಾಫಿ ಸಿಗುತ್ತಾ ಎಂದು ಚುಡಾಯಿಸಿದ ಭಾಸ್ಕರ್. ಬ್ಯುಸಿನೇ, ಆದ್ರೆ ನಿಮ್ಮಿಬ್ಬರಿಗೆ ಕಾಫಿ ಕೊಡಲ್ಲ ಅನ್ನುವಷ್ಟೇನಿಲ್ಲ ಎನ್ನುತ್ತಾ ಕಾಫಿ ಮಾಡಿ ಇಬ್ಬರ ಕೈಗಿಟ್ಟಳು. ಪಲ್ಲವಿಯದ್ದು ಅಲ್ಲಿಯವರೆಗೂ ಒಂದು ಮಾತಿಲ್ಲ. ನೋಡು ಅಪೂರ್ವ, ನೀನು ಇವತ್ತು ಆಫೀಸ್ನಲ್ಲಿ ಇಲ್ಲ ಅಂತ ಪಲ್ಲವಿ ಯಾರ ಜೊತೆಗೂ ಸರಿಯಾಗಿ ಮಾತನಾಡಿಲ್ಲ. 3 ವರ್ಷದಿಂದ ಒಬ್ರನ್ನೊಬ್ರು ಬಿಟ್ಟಿರದೆ ಇರೋರು ಈಗ ಒಂದೇ ಸಾರಿ ದೂರ ಆಗ್ತಿರೋದಕ್ಕೆ ಈ ಪರಿ ಬೇಜಾರಾಗಿದ್ದಾಳೆ ಎಂದ. 3 ಅಲ್ಲ 11 ವರ್ಷ ಎಂದು ಸರಿಪಡಿಸಿದಳು ಅಪೂರ್ವ. ಪಲ್ಲು, ಇವತ್ತು ಓನರ್ ಬಂದಿದ್ರು ಕಣೆ. ಯಾರೋ ಬಂದು ಈ ಮನೆ ನೋಡ್ಕೊಂಡು ಹೋದ್ರು, ಅಡ್ವಾನ್ಸ್ ಕೊಟ್ಟು ಹೋದ್ರು. 1 ವಾರದಲ್ಲಿ ಎಲ್ಲ ಖಾಲಿ ಮಾಡ್ಬೇಕು. ಅಂತೂ ನನ್ನನ್ನು ಬಿಟ್ಟು ಹೊರಡ್ತಿದ್ಯಾ ಅಲ್ವಾ ಅಪ್ಪು? ಪಲ್ಲವಿಯ ಕಣ್ಣಲ್ಲಿ ಸಣ್ಣ ನೀರಿನ ಎಳೆ. ನಾನೆಲ್ಲೇ ಹೋಗ್ತೀನಿ, ಇದೇ ಊರಲ್ಲಿ ಇರ್ತೀನಿ ತಾನೆ, ಹೀಗೆಲ್ಲ ಮಾತನಾಡ್ಬೇಡ ನೀನು. ಅಬ್ಬಾ, ಇಬ್ರು ಮತ್ತೆ ಶುರು ಮಾಡಿದ್ರಾ? ನೋಡ ಅಪೂರ್ವ, ನಿನ್ ಮದ್ವೆ ಪಾರ್ಟಿ ಬಾಕಿ ಇದೆ, ಯಾವಾಗ ಕೊಡಿಸ್ತೀಯಾ ಹೇಳು. ಇವಳೇನೋ ನಿನ್ನೆನೆ ಕೊಡಿಸ್ತೀಯಾ ಅಂತ ಹೇಳಿದ್ಲು, ಆದ್ರೆ ಸಂಜೆ ಬಂದು ಪಾರ್ಟಿ ಇಲ್ಲ ಏನಿಲ್ಲ, ಸುಮ್ನೆ ಬಿದ್ಕೋ ಅಂತ ನನಗ್ ಬೈದು ಮಲ್ಕೊಂಡ್ಬಿಟ್ಲು. ನೋಡಿ, ನಿಮ್ಮಿಬ್ರು ಮಧ್ಯೆ ನಾನ್ ಬರಲ್ಲ, ಆದ್ರೆ ನನಗೆ ನೀನ್ ಪಾರ್ಟಿ ಕೊಡಿಸ್ಲೇಬೇಕು ಎಂದು ತಾಕೀತು ಮಾಡಿದ ಭಾಸ್ಕರ್. ಅವನಾಡುವ ಮಾತಲ್ಲಿಯೇ ಸಂತೋಷನ ಬಗ್ಗೆ ಇರುವ ಅವರಿಬ್ಬರ ಭಿನ್ನಾಭಿಪ್ರಾಯ ಭಾಸ್ಕರ್ಗೆ ಪಲ್ಲವಿ ಹೇಳಿಲ್ಲವೆಂದು ಅರ್ಥವಾಯಿತು. ಖಂಡಿತವಾಗಿ ಪಾರ್ಟಿ ಕೊಡಿಸ್ತೀನಿ ಭಾಸ್ಕರ್ ಎನ್ನುತ್ತಾ ನಕ್ಕಳು ಅಪೂರ್ವ. ನಿಂಗ್ ಗೊತ್ತಾ, ನಿನ್ನೆಯಿಂದ ನಮ್ಮ ಅಪಾರ್ಟ್ಮೆಂಟ್ ನಲ್ಲಿ ಆಡಿ ಕಾರ್ ನಿಂತಿದೆ. ಏನ್ ಸಖತ್ತಾಗಿದೆ ಅಂತೀಯ? ಯಾರದ್ದಿರಬಹುದು? ಹೌದು, ನಾನ್ ಸಹ ನೋಡ್ದೆ. ನೋಡು, ಕಾರ್ ನಂದೇ ಅನ್ನೋ ಹಾಗೆ ಫೋಟೋ ತೆಕ್ಕೊಂಡು ಬಂದಿದ್ದೀನಿ ಎಂದು ಕಾರ್ ಮುಂದೆ ನಿಂತಿದ್ದ ಫೋಟೋ ತೋರಿಸಿದ ಭಾಸ್ಕರ್. ಭಾಸ್ಕರ್, ನಾನು ಇಲ್ಲಿಂದ ಶಿಫ್ಟ್ ಆಗೋಕೆ ನೀನೇ ಹೆಲ್ಪ್ ಮಾಡ್ಬೇಕು.
ಹಾಗಿದ್ರೆ ಮುಂದಿನ ವಾರ ಇಲ್ಲಿರೋ ವಸ್ತುಗಳನ್ನೆಲ್ಲ ನಿನ್ ಭಾವಿ ಗಂಡನ ಮನೆಗೆ ಕಳಿಸಿ ಬಿಡೋದಾ? ಈಗ್ಲೇನಾ? ಬೇಡಪ್ಪ, ಎಲ್ಲ ಪ್ಯಾಕ್ ಮಾಡಿ ನಿಮ್ ಮನೇಲಿ ಇಟ್ಟಿರ್ತೀನಿ. ಮದ್ವೆ ಆದ್ಮೇಲೆ ನಾನೇ ಬಂದು ಎಲ್ಲವನ್ನೂ ತಗೊಂಡ್ ಹೋಗ್ತೀನಿ. ಆಗ ನಿನ್ ಕಾರಲ್ಲಿಯೇ ಹೆಲ್ಪ್ ಮಾಡುವಂತೆ. ಹಾ, ಬಂದ್ಬಿಟ್ಲು. ಯಾವ್ದಾದ್ರೂ ಲಾರಿ ಬುಕ್ ಮಾಡ್ಕೊಡ್ತೀರಿ, ನೀನು ನಿನ್ ಗಂಡ ಬಂದು ಸಾಮಾನ್ ತುಂಬ್ಕೊಂಡ್ ಹೋಗಿ ಎಂದ. ಅಬ್ಬಾ, ಇಬ್ರು ಈ ಮದ್ವೆ ವಿಷಯ ಮಾತನಾಡೋದ್ ಬಿಡ್ತೀರಾ? ಅಪ್ಪು, ನಿಂಗ್ ನಾಳೆ ಇಂಟರ್ವ್ಯೂ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡು ಸ್ವಲ್ಪ ಎಂದಳು ಪಲ್ಲವಿ. ಅದ್ರಲ್ಲಿ ಯೋಚನೆ ಮಾಡೋದೇನಿದೆ, ಅವಳು ಯಾವಾಗ್ಲೂ ಪ್ರಿಪೇರ್ಡ್ ಆಗೇ ಇರ್ತಾಳೆ ಎಂದ ಭಾಸ್ಕರ್. ನೋಡ್ತಾ ಇರು ಪಲ್ಲು, ನಾನ್ ಸೆಲೆಕ್ಟ್ ಆಗೇ ಆಗ್ತೀನಿ ಎಂದಳು ಅಪೂರ್ವ. ಐ ಹೋಪ್ ನಿಂಗೆ ಅದಾದ್ರೂ ನೆಮ್ಮದಿ ಕೊಡ್ಲಿ ಎನ್ನುತ್ತಾ ಎದ್ದು ಹೊರಟು ಬಿಟ್ಟಳು. ಪಲ್ಲು, ನಿಂತ್ಕೊಳ್ಳೆ, ನಾನು ಬರ್ತೀನಿ. ಅಪೂರ್ವ, ಏನಾಗಿದೆ ಇವಳಿಗೆ? ನಿನ್ನೆಯಿಂದ ಒಂಥರ ಇದ್ದಾಳೆ. ನಾನೇನೋ ತಪ್ಪು ಮಾಡಿದ್ದೀನಿ ಗೊತ್ತಾಗ್ತಿಲ್ಲ. ಯಾವಾಗ್ಲೂ ವಟವಟ ಅಂತ ಮಾತಾಡ್ತಾನೆ ಇರೋಳು ಇಷ್ಟೊಂದು ಸೈಲೆಂಟ್ ಯಾಕೋದ್ಲು. ಮನೆ ಕೀ ನನ್ನ ಹತ್ರ ಇದೆ, ನಾನು ಬರ್ತೀನಿ ಎನ್ನುತ್ತಾ ಭಾಸ್ಕರ್ ಸಹ ಅವಳ ಹಿಂದೆ ಹೊರಟು ಬಿಟ್ಟ. ಪಲ್ಲವಿ ಅಪೂರ್ವಳ ಬಗ್ಗೆ ಭಾಸ್ಕರ್ಗೂ ಹೇಳದೆ ಇರೋದಕ್ಕೆ ಅವರಿಬ್ಬರ 11 ವರ್ಷದ ಗೆಳೆತನವೇ ಕಾರಣ. ಯಾವುದೇ ಕಾರಣಕ್ಕೂ ತನ್ನ ಹಾಗೂ ಅಪೂರ್ವಳ ಮಧ್ಯೆ ಯಾರನ್ನೂ ಬಿಟ್ಟುಕೊಳ್ಳುವ ಜಾಯಮಾನ ಅವಳದ್ದಲ್ಲ. ಪಲ್ಲವಿ ಹೀಗಾಡುತ್ತಿದ್ದು ಅಪೂರ್ವಳ ಆದಷ್ಟು ಬೇಗ ಊರಿಗೆ ಹೊರಡುವ ನಿರ್ಧಾರವನ್ನ ಇನ್ನಷ್ಟು ದೃಢ ಮಾಡುತ್ತಿತ್ತು. ಇಷ್ಟೆಲ್ಲ ಆದ ನಂತರ ಅವಳ ಮನೆಯ ಬೆಲ್ ಮತ್ತೊಮ್ಮೆ ಬಾರಿಸಿತು. ಚದುರಿ ಹೋದ ಅವಳ ಮನಸ್ಥಿತಿಯನ್ನ ಒಗ್ಗೂಡಿಸಲು ಅವಳಿಗಾಗಿ 2 ಕಪ್ ಕಾಫಿ ಕೈಯಲ್ಲಿಡಿದು ಬಾಗಿಲ ಹತ್ತಿರ ಚಂದದ ನಗೆ ಬೀರುತ್ತಾ ನಿಂತಿದ್ದ ರಿಷಿ ಅವಳಿಗೆ ತಂಪಾದ ಚಂದಿರನಂತೆ ಕಂಡ. ಕನಸೇ ನೀ ಬಾ ನನ್ನ ಹೃದಯ ತುಂಬಿಕೋ, ಸೊಗಸೇ ನೀ ಬಾ ನನ್ನ ಬದುಕ ಸೇರಿಕೋ, ನನ್ನ ನಾನೇ ಮರೆವಂತೆ ಮಾಡು, ನಿನದೆಂತ ಮೋಡಿ ನನ್ನ ತುಂಬ ನೀನೇ, ಹೋ ಮೌನಿ ನಾನು ನಗುವಾಗ ನೀನು ಎನ್ನುವ ಕೆಲ ನಿಮಿಷಗಳ ಹಿಂದೆಯಷ್ಟೇ ನೋಡಿದ್ದ ಇನ್ಸ್ಟಾ ರೀಲ್ ಅವಳ ಕಿವಿಯಲ್ಲಿ ಗುಯಿ ಗುಟ್ಟಿದಂತಾಯ್ತು. ಅವನನ್ನ ನೋಡುತ್ತಾ ಮತ್ತೊಮ್ಮೆ ಮೈಮರೆತು ನಿಂತು ಬಿಟ್ಟಳು ಅಪೂರ್ವ. ಮುಂದುವರಿಯುವುದು. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್. ಥ್ಯಾಂಕ್ ಯು. ಖುಷಿ.